ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನೀವೇನಾದ್ರು ಸಕ್ಸಸ್ಫುಲ್ ಆಗಬೇಕಂದ್ರೆ ನಿಮ್ಮ ಹೆಚ್ಚಿನ ಸಮಯವನ್ನು ಸಕ್ಸಸ್ಫುಲ್ ಪೀಪಲ್ ಜೊತೆನೇ ಕಳಿಬೇಕು ಅಂತ. ಮತ್ತು ಅವರಿಂದ ಎಲ್ಲ ವಿಷಯವನ್ನು ತಿಳ್ಕೊಂಡು ಸಕ್ಸಸ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆದರೆ ನಾವು ಸಕ್ಸಸ್ಫುಲ್ ಪೀಪಲ್ನ ಹೇಗೆ ಹುಡ್ಕೋದು ಮತ್ತು ಸಿಕ್ಕಿದ್ರೂ ಅವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅವರು ನಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಬರ್ತಾರಾ ಅಂದರೆ ಫ್ರೆಂಡ್ಸ್ ಆಗ್ತಾರಾ ಅನ್ನೋ ಚಿಂತೆಯಲ್ಲೇ ಸುಮಾರು ಜನ ಇರ್ತಾರೆ. ಅದಕ್ಕೇ ಇದೇ ಸೊಲ್ಯೂಷನ್ ಹುಡ್ಕೊಂಡು ಈ ಆಥರ್ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ ಬುಕ್ ಹೆಸರೇ ಟೂಲ್ಸ್ ಆಫ್ ಟೈಟನ್ಸ್. ಈ ಬುಕ್ನ ಆಥರು 200ಗಿಂತ ಅಧಿಕ ಬಿಲಿಯನಿಯರ್ಸ್ ಮತ್ತು ಸಕ್ಸಸ್ಫುಲ್ ಪೀಪಲ್ ಇಂಟರ್ವ್ಯೂ ತಗೊಂಡು ಈ ಬುಕ್ನ ಬರೆದಿದ್ದಾರೆ. ಈ ಬುಕ್ಕಲ್ಲಿ ಬಿಲಿಯನಿಯರ್ಸ್, ಇನ್ವೆಸ್ಟರ್, ಅತ್ಲೀಟ್ ಮತ್ತು ಪಾಪ್ಯುಲರ್ ಹೀರೋಗಳು ಕೂಡ ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಾನು ಈ ವಿಡಿಯೋದಲ್ಲಿ 7 ಕಾಮನ್ ಟ್ರೇಡ್ಸ್ ಹೇಳ್ತೀನಿ. ಈ ಕಾಮನ್ ಟ್ರೇಡ್ಸು ಎಲ್ಲ ಸಕ್ಸಸ್ಫುಲ್ ಪೀಪಲ್ ಬದುಕಲ್ಲೂ ಇದೆ. ನಂಬರ್ 1, ದೇ ಇನ್ವೆಸ್ಟ್ ಇನ್ ದೆಮ್ಸೆಲ್ಫ್. ವಾರೆನ್ ಬಫೆಟ್ಟಿಗೆ ಅವರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್ ಅಂತ ಕೇಳಿದಾಗ ನಾನು ಒಂದು ಕಾನ್ಸರ್ಟಿಗೆ ದುಡ್ಡನ್ನ ಪೇ ಮಾಡಿದ್ದೆ, ಅದೇ ನನ್ನ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಸಕ್ಸಸ್ಫುಲ್ ಪೀಪಲ್ಲು ಕೂಡ ಯಾವುದು ನಿಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಲೈಫ್ ಅಂದರೆ ಎಲ್ಲ ಬುಕ್ಸು ಅಥವಾ ನಾಲೆಜ್ ಬಗ್ಗೆ ಹೇಳ್ತಾ ಇರೋದು. ಯಾರು ಕೂಡ ನಾನು ಅಷ್ಟು ಇನ್ವೆಸ್ಟ್ ಮಾಡಿದೆ, ಇಷ್ಟು ಇನ್ವೆಸ್ಟ್ ಮಾಡಿದೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ಯಾರು ಕೂಡ ಹೇಳೋದಿಲ್ಲ. ನಿಮ್ಮಲ್ಲೇ ನೀವು ಇನ್ವೆಸ್ಟ್ ಮಾಡೋದಂದರೆ ಏನು? ನಿಮ್ಮಲ್ಲೇ ನೀವು ಇನ್ವೆಸ್ಟ್ ಮಾಡೋದಂದರೆ ನಾಲೆಜ್ನಾಗ ಏನು ಮಾಡೋದು, ಬುಕ್ ಓದೋದು, ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳೋದು, ನೀವು ಎಂಜಾಯ್ ಮಾಡಬೇಕು, ನಿಮ್ಮ ಮೂಡ್ನ ಸರಿ ಮಾಡ್ಕೊಳೋದು ಅಂದರೆ ಟ್ರಾವೆಲಿಂಗ್ ಹೋಗೋದು, ನ್ಯೂ ಎಕ್ಸ್ಪೀರಿಯನ್ಸ್ನ ಕಲಿಯೋದು. ಅದೇ ನಿಮಗೆ ನೀವು ಇನ್ವೆಸ್ಟ್ ಮಾಡೋ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ. ನಂಬರ್ 2, ದೇ ವರ್ಕ್ ಹಾರ್ಡ್. ಚೇಸಿ ಇನ್ಸ್ಟನ್ ಅವರು ಬೆಳಗ್ಗೆ 4 ಗಂಟೆಗೆ ಎದಂತಾರೆ. ಅವರು ಅಷ್ಟೇ ಅಲ್ಲ, ಶಾರುಖ್ ಖಾನ್ ಆಗಿರ್ಬೋದು ಅಥವಾ ಸಲ್ಮಾನ್ ಖಾನ್ ಆಗಿರ್ಬೋದು, ಬೇರೆ ಎಲ್ಲ ಸಕ್ಸಸ್ಫುಲ್ ಪೀಪಲ್ಲು ಅಥವಾ ಇನ್ವೆಸ್ಟರ್ಸು ಕೂಡ ಬೆಳಗ್ಗೆ ಬೇಗ ಎದ್ದು ತಮ್ಮ ಮ್ಯಾಕ್ಸಿಮಮ್ ಕೆಲಸಗಳನ್ನು ಮುಗಿಸ್ತಾರೆ. ಯಾಕಂದರೆ ಬೆಳಗ್ಗೆನೇ ನಿಮ್ಮ ಮ್ಯಾಕ್ಸಿಮಮ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ನೀವು ಹೊರಗಡೆ ಬರೋದು. ತುಂಬ ಎನರ್ಜಿ ನೀವು ಮಲ್ಕೊಂಡಿದ್ದಾಗ ಸ್ಟೋರ್ ಆಗಿರುತ್ತೆ. ಆ ಎನರ್ಜಿನ ಬೆಳಗ್ಗೆ ಹೊತ್ತು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಹಲವಾರು ಕೆಲಸಗಳು ಬೇಗನೆ ಮುಗಿಯುತ್ತೆ. ಮತ್ತು ನೀವೇನಾದರೂ ಈ ಕೆಲಸಗಳನ್ನು ಪೆಂಡಿಗೆ ಇಟ್ಕೊಂಡು ಮಧ್ಯಾಹ್ನ ಅಥವಾ ರಾತ್ರಿ ಮುಗಿಸ್ತೀನಿ ಅಂತ ಹೋದರೆ ನಿಮ್ಮ ಎನರ್ಜಿ ಮತ್ತು ಬ್ರೈನ್ ಲೆವೆಲು ತುಂಬಾ ಡ್ರೈನ್ ಆಗಿರುತ್ತೆ. ಅಷ್ಟು ಫೋಕಸ್ ಕೊಟ್ಟು ನಿಮ್ಮ ಮೇನ್ ಇಂಪಾರ್ಟೆಂಟ್ ಕೆಲಸನ ಮುಗ್ಸೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನೀವು ನಿಮ್ಮ ಮಾರ್ನಿಂಗ್ ರೂಟೀನ್ನ ಫಿಕ್ಸ್ ಮಾಡ್ಕೊಬೇಕು. ಬೆಳಗ್ಗೆ ಇಷ್ಟೊತ್ತಿಗಿಂದ ಇಷ್ಟೊತ್ತವರೆಗೂ ನಾನು ಇದು ಮಾಡ್ತೀನಿ, ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಾನು ನನ್ನ ಮೇನ್ ಕೆಲಸಗಳನ್ನ ಮುಗಿಸ್ಕೊತೀನಿ ಅಂತ ಕೆಲವು ಇಂಪಾರ್ಟೆಂಟ್ ಕೆಲಸಗಳನ್ನು ಲಿಸ್ಟ್ ಡೌನ್ ಮಾಡ್ಕೋಬೇಕು. ಮತ್ತು ಕನ್ಸಿಸ್ಟೆಂಟಿಂದ ಒಂದು ದಿವಸನೂ ಬಿಡ್ದಲೇ ಎಲ್ಲ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತಾ ಬರಬೇಕು. ನೀವು ಸ್ಮಾರ್ಟ್ ವರ್ಕ್ ಮಾಡ್ಬೋದು. ನಿಮ್ಮ ಕೆಲಸವನ್ನು ಒಂದು ಲೆವೆಲ್ಲಿವರೆಗೂ ಈಸಿ ಮಾಡ್ಕೊಬೋದು. ಅದು ಸ್ಮಾರ್ಟ್ ವರ್ಕ್ ಕೂಡ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗೋದು ಹಾರ್ಡ್ ವರ್ಕ್ ಮಾಡಿದ್ಮೇಲೆ. ನೀವು ಏನಾರು ಟೆಕ್ನಿಕಲ್ ಜಾಬ್ ಮಾಡ್ತಿದ್ರೆ AI ಯೂಸ್ ಮಾಡ್ಬೋದು, ಸ್ಕ್ರಿಪ್ಟ್ ಬರೆಯೋಕ್ಕೆ ಬೇರೆಯವ್ರನ್ನ ಹೆಲ್ಪ್ ತಗೊಳ್ಬೋದು. ಇದು ಸ್ಮಾರ್ಟ್ ವರ್ಕ್. ಆದರೆ ನೀವು 100% ಹಾರ್ಡ್ ವರ್ಕ್ನ ಕಟ್ ಡೌನ್ ಮಾಡೋಕ್ಕಾಗೋದಿಲ್ಲ. ಸುಮಾರು ಕೆಲಸಗಳು ಮ್ಯಾನ್ ಮೇಡ್ ಆಗಿರುತ್ತೆ, ಅಂದರೆ ನೀವಾಗೆ ಖುದ್ದು ಮಾಡಬೇಕು. ನೀವು ಸಕ್ಸಸ್ಫುಲ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಮಾಡೋದು ಕಲೀಲೇಬೇಕು. ನಂಬರ್ 3, ದೇ ಟೇಕ್ ಆ್ಯಕ್ಷನ್. ಬಿಸ್ನೆಸ್ ಮ್ಯಾನ್ ಜಿಮ್ ರಾನ್ ಹೇಳ್ತಾರೆ, ಯು ಲೆಟ್ ಯುವರ್ ಲರ್ನಿಂಗ್ ಲೀಡ್ ಟು ನಾಲೆಜ್, ಯು ಬಿಕಮ್ ಅ ಫೂಲ್. ಬಟ್ ಇಫ್ ಯು ಲೆಟ್ ಯುವರ್ ಲರ್ನಿಂಗ್ ಲೀಡ್ ಟು ಆ್ಯಕ್ಷನ್, ಯು ಬಿಕಮ್ ಅ ವೆಲ್ತಿ ಪರ್ಸನ್. ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಪೀಪಲ್ಲು ಆ್ಯಕ್ಷನ್ ತಗೊಳೋದಕ್ಕೆ ಡಿಲೇ ಮಾಡೋದಿಲ್ಲ. ಅಂದರೆ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಪ್ರೊಕ್ರಾಸ್ಟಿನೇಷನ್ ಮಾಡೋದಿಲ್ಲ. ನೀವು ಎಷ್ಟೇ ಸ್ಟ್ರಾಟಜಿ ಮಾಡಿ ಥಿಂಕ್ ಮಾಡಿದ್ರೂ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಆ್ಯಕ್ಷನ್ ತಾಣೋ ತನಕ ಥಿಂಕ್ ಮಾಡಿದ್ದೆಲ್ಲ ವೇಸ್ಟೇ. ಅಂದರೆ ನೀವು ಏನು ಕೆಲಸ ಮಾಡಿಲ್ಲ. ಮತ್ತು ನೀವು ಥಿಂಕ್ ಮಾಡಿರೋ ಹಾಗೆ ಗೋಲ್ಸ್ನ ಅಚೀವ್ ಮಾಡೋದಕ್ಕಾಗೋದಿಲ್ಲ. ಸುಮಾರು ಸಕ್ಸಸ್ಫುಲ್ ಪೀಪಲ್ ಸ್ಪೀಚಲ್ಲಿ ಹೇಳಿದ್ದಾರೆ, ಬರೀ ಐಡಿಯಾ ಥಿಂಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಈ ಐಡಿಯಾನ ಆ್ಯಕ್ಷನಿಗೆ ಕನ್ವರ್ಟ್ ಮಾಡಿ ನೀವು ಆ ಗೋಲ್ನ ಅಚೀವ್ ಮಾಡಬೇಕು. ಆವಾಗ ಏನಾದರೂ ನಿಮ್ಮ ಲೈಫಲ್ಲಿ ದೊಡ್ಡದಾಗಿ ಏನಾರು ಆಗುತ್ತೆ. ನಮಗೆಲ್ಲರಿಗೂ ಗೊತ್ತಿರುತ್ತೆ ನಾವು ಆ್ಯಕ್ಷನ್ ತಗೊಳ್ಬೇಕು ಮತ್ತು ನಮ್ಮ ಐಡಿಯಾಸ್ ಹಿಂದೆ ವರ್ಕ್ ಮಾಡಬೇಕು ಅಂತ. ಆದರೆ ನಾವು ಪ್ರೊಕ್ರಾಸ್ಟಿನೇಷನಿಂದ ಆ ಕೆಲಸಗಳನ್ನು ಮುಂದಕ್ಕೆ ಅಂತ ಹಾಕ್ತಾನೇ ಹೋಗ್ತಿರ್ತೀವಿ. ನೀವು ಈ ಪ್ರೊಕ್ರಾಸ್ಟಿನೇಷನ್ನ ಕಿಲ್ ಮಾಡಬೇಕು ಅಂದರೆ ಪೊಮೊಡೊರೊ ಟೆಕ್ನಿಕ್ನ ಯೂಸ್ ಮಾಡಿ. 25 ಮಿನಿಟ್ಸ್ ವರ್ಕ್, 5 ಮಿನಿಟ್ಸ್ ರೆಸ್ಟು. ಅದು ಕೂಡ ಆಗಲಿಲ್ಲ ಅಂದರೆ 15 ಮಿನಿಟ್ಸ್ ವರ್ಕ್, 10 ಮಿನಿಟ್ಸ್ ರೆಸ್ಟ್ಗೂ ಇಂದ ಶುರು ಮಾಡಿ. 1 ತಿಂಗಳು ಈ ಥರ ಮಾಡಿ ಮತ್ತು ಪ್ರೊಮೊಡೊರೊನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಮ್ಯಾಕ್ಸಿಮಮ್ಮು 50 ನಿಮಿಷ ವರ್ಕು ಮತ್ತು 10 ನಿಮಿಷ ರೆಸ್ಟ್ವರೆಗೂ ಹೋಗ್ಬೋದು. ಮತ್ತು ನಿಮ್ಮ ಬ್ರೈನು ಬರೀ ಐಡಿಯಾಸ್ಗಳನ್ನ ಹುಡ್ಕೋದಕ್ಕೆ ಮಾತ್ರ ಯೂಸ್ ಮಾಡಿ, ಸ್ಟೋರ್ ಮಾಡ್ಕೊಳೋದಕ್ಕಲ್ಲ. ನಿಮ್ಮ ಬ್ರೈನು ಸ್ಟೋರ್ ಮಾಡ್ಕೊಳೋದಕ್ಕೆ ಕೆಪಾಸಿಟಿ ಅಷ್ಟೊಂದಿಲ್ಲ. ಅದಕ್ಕೆ ನೀವು ಏನಾರು ಐಡಿಯಾಸ್ ಬಂದರೆ, ಥಾಟ್ಸ್ ಬಂದರೆ ಅದನ್ನೆಲ್ಲ ಒಂದು ಡೈರಿಲಿ ಬರೆದಿಡಿ. ಮತ್ತು ದಿನಕ್ಕೆ ಬರೀ 3 ಇಂಪಾರ್ಟೆಂಟ್ ಕೆಲಸನ ಮಾಡಿ. ಅದರಿಂದ ನಿಮ್ಮ ದಿನ ಪ್ರೊಡಕ್ಟಿವ್ ಆಗಿರುತ್ತೆ ಮತ್ತು ನೀವು ಏನಾರು ಮಾಡಿದ್ದೀರಾ, ಈ ದಿನ ಪ್ರೊಡಕ್ಟಿವ್ ಆಗಿ ಹೋಗಿದೆ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನೆಂದರೆ, ಎಲ್ಲ ಸಕ್ಸಸ್ಫುಲ್ ಪೀಪಲು ಒಂದು ರೀಸನ್ ಕೂಡ ಕೊಡಲ್ಲ, ನಾನು ಇದಕ್ಕೋಸ್ಕರ ಗೆಲ್ಲಿಲ್ಲ, ಅದಾಯಿತು ಅದಕ್ಕೆ ಗೆಲ್ಲಿಲ್ಲ ಅಂತ ರೀಸನ್ ಕೊಡೋದಿಲ್ಲ. ನಂಬರ್ 4, ದೇ ಆಲ್ ಹ್ಯಾಡ್ ಮೆಂಟರ್ಸ್.
ಎಲ್ಲ ಸಕ್ಸಸ್ಫುಲ್ ಪೀಪಲ್ ಹಿಂದೆ ವುಮೆನ್ ಇರ್ತಾರೆ ಅಂತ ನೀವು ಕೇಳಿರ್ತೀರ. ಆದರೆ ಎಲ್ಲ ಸಕ್ಸಸ್ಫುಲ್ ಪೀಪಲ್ ಹಿಂದೆ ವುಮೆನ್ ಅಲ್ಲ, ಮೆಂಟರ್ಸ್ ಇರ್ತಾರೆ. ಅವ್ರಿಗೆ ಬೇಕಾಗಿರೋ ವಿಷಯಗಳನ್ನು, ಗೊತ್ತಿಲ್ದಿರೋ ವಿಷಯಗಳನ್ನು ಹೇಳ್ಕೊಡೋದೇ ಮೆಂಟರ್ಸ್. ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳಿ, ಅಥವಾ ಒಂದು ಮೆಂಟರ್ನ ಫಿಕ್ಸ್ ಮಾಡಿ. ಎಲ್ಲ ಸಕ್ಸಸ್ಫುಲ್ ಪೀಪಲ್ ಸ್ಪೀಚು ಮತ್ತು ಕೇಳಿದ್ರೆ ಒಂದೇ ಮಾತು ಹೇಳೋದು, ಐ ಆಮ್ ನಾಟ್ ಅ ಸೆಲ್ಫ್ ಮೇಡ್ ಮ್ಯಾನ್. ಅಂದರೆ ಅವ್ರು ಸ್ವಂತವಾಗಿ ಬೆಳೆದಿಲ್ಲ, ಸುಮಾರು ಮೆಂಟರ್ಸು ಮತ್ತು ಪರಿಸ್ಥಿತಿಗಳು ಅವ್ರನ್ನ ಬೆಳೆಸಿದ್ರು. ನಿಮ್ಮ ಹತ್ರ ಕರೆಕ್ಟಾಗಿರೋ ನಾಲೆಜ್ ಇಲ್ಲ ಅಂದರೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ವೇಸ್ಟೇ. ಅದಕ್ಕೆ ಒಂದು ಮೆಂಟರ್ ಅಂತ ಫಿಕ್ಸ್ ಮಾಡಿ. ಅಂದರೆ ನೀವು ಫಿಸಿಕಲ್ ಹೋಗಿ ಮೆಂಟರ್ನ ಹುಡ್ಕೋದು ಬೇಡ. ಯೂಟ್ಯೂಬ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಬೇರೆ ರಿಲೇಟೆಡ್ ನಾಲೆಜಬಲ್ ಲರ್ನಿಂಗ್ಸ್ ಆಗಿರ್ಬೋದು, ಅದರಿಂದ ಎಲ್ಲ ನೀವು ಕಲಿತು ನಿಮ್ಮ ಗೋಲ್ನ ಬೇಗ ಅಚೀವ್ ಮಾಡ್ಕೊಬೋದು. ನಂಬರ್ 5, ಮಾರ್ನಿಂಗ್ ರಿಚುವಲ್ಸ್. ನೀವು ಈ ಮಾತನ್ನ ಸುಮಾರು ಸತಿ ಕೇಳಿರ್ತೀರ, ಬೆಳಗ್ಗೆ ಬೇಗ ಎದ್ದು ನಿಮ್ಮ ಕೆಲಸಗಳನ್ನು ಬೇಗ ಮುಗಿಸಿ ಅಂತ. ಮತ್ತು ಎಲ್ಲ ಸಕ್ಸಸ್ಫುಲ್ ಪೀಪಲ್ಲು ಇದೇ ರೊಟೀನ್ನ ಫಾಲೋ ಮಾಡ್ತಾರೆ. ನಿಮಗೇನಾದ್ರು ಗೊತ್ತಾ, ಎಲ್ಲ ಬಿಲೇನಿಯರ್ಸ್ ಮತ್ತು ಸಕ್ಸಸ್ಫುಲ್ ಪೀಪಲ್ಲು ತಮ್ಮ ಮಾರ್ನಿಂಗ್ ರಿಚುವಲ್ಸ್ನ ಯಾಕೆ ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಅಂತ? ಇದಕ್ಕೆ ಏನು ರೀಸನ್ ಅಂದರೆ, ನೀವು ದಿನದ ಫಸ್ಟು ಹಾರ್ನಲ್ಲೇ ತುಂಬ ಚಿಕ್ಕವಾದ ಟಾಸ್ಕ್ಗಳನ್ನ ಮುಗಿಸಿದ್ರೆ ನಿಮಗೆ ಒಂದು ಗುಡ್ ಫೀಲಿಂಗ್ ಡೋಪಮಿನ್ ಸಿಗುತ್ತೆ. ಆ ಡೋಪಮಿನ್ನಿಂದ ನೀವು ಬೇಕಾಗಿರುವ ಕೆಲಸವನ್ನು ಬೇಗನೆ ಮುಗಿಸ್ಕೊಬೋದು. ಮತ್ತು ನೀವು ಬೆಳಗ್ಗೆ ಎದ್ದು ಏನು ಮಾಡ್ತೀರಾ ಅನ್ನೋದು ಕೂಡ ಡಿಪೆಂಡು. ನೀವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡಿದ್ರೆ ಇಡೀ ದಿನ ಬರೀ ಸ್ವಿಂಗ್ ಮಾಡೋದ್ರಲ್ಲೇ ಮುಗ್ದೋಗುತ್ತೆ, ಅಂದರೆ ಶಾರ್ಟ್ಸ್ ನೋಡೋದ್ರಲ್ಲೇ ಮುಗ್ದೋಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬುಕ್ಕೋ ಅಥವಾ ಮೆಡಿಟೇಷನೋ ಅಥವಾ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ಸಪ್ಲೈ ಆಕ್ಸಿಜನ್ ಸಿಕ್ಕಿ ಗುಡ್ ಹಾರ್ಮೋನ್ ರಿಲೀಸ್ ಆಗಿ ನಿಮ್ಮ ವರ್ಕ್ಗಳು ತುಂಬ ಸಲೀಸಾಗಿ ಸಾಗುತ್ತೆ. ನೀವು ಫ್ಲೋ ಬುಕ್ ಏನಾದ್ರು ಓದಿದ್ರೆ ಅದರಲ್ಲಿ ಹೇಳಿದ್ದಾರೆ, ನಿಮ್ಮ ಫ್ಲೋ ಸಿಕ್ಕೋ ತನಕ ನಿಮ್ಮ ವರ್ಕ್ಗಳು ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಬೆಳಗ್ಗೆನೇ ನಿಮ್ಮ ಫ್ಲೋನ ನೀವು ಕನೆಕ್ಟ್ ಮಾಡ್ಕೋಬೇಕು. ನಂಬರ್ 6, ದೇ ಪ್ರಾಕ್ಟೀಸ್ ಮೆಡಿಟೇಷನ್. ಈ ಬುಕ್ಕಲ್ಲಿರೋ 80% ಜನ, ಅಂದರೆ ಬುಕ್ಕಲ್ಲಿ ಇಂಟರ್ವ್ಯೂ ಕೊಟ್ಟಿರೋ 80% ಜನ ಮೆಡಿಟೇಷನ್ನ ಮಾಡ್ತಾರೆ. ಈ ಬುಕ್ನ ಆಥರ್ ಕೂಡ ಮೆಡಿಟೇಷನ್ನ ಫಾಲೋ ಮಾಡ್ತಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬ್ರೈನ್ ಒಂದು ಬ್ಯಾಟಲ್ ಲ್ಯಾಂಡ್, ಅಲ್ಲಿ ದಿನವಾಗ್ಲೂ ಒಂದು ಬ್ಯಾಟಲ್ ನಡೀತಾ ಇರುತ್ತೆ. ನೀವು ಆ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಅದನ್ನ ದೂರದಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಆ ವಾರನ ನೋಡ್ತಾ ಇರ್ತೀರ. ಇದನ್ನು ಆಥರ್ ವಿಟ್ನರ್ಸ್ ಪರ್ಸ್ಪೆಕ್ಟಿವ್ ಅಂತ ಕರೀತಾರೆ. ಇದರಲ್ಲಿ ನೀವು ಥಾಟ್ ಜೊತೆಗೆ ಇನ್ವಾಲ್ವ್ ಆಗೋದಿಲ್ಲ, ಬದಲಾಗಿ ದೂರ ನಿಂತ್ಕೊಂಡು ನಿಮ್ಮ ಥಾಟ್ನ ಅಬ್ಸರ್ವ್ ಮಾಡ್ತಿರ್ತೀರ. ಯಾವ ಥಾಟ್ ಸರಿ, ಯಾವ ಥಾಟ್ ಸರಿ ಇಲ್ಲ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಿರ್ತೀರ. ಇದರಿಂದ ನೀವು ಬೇಡ್ದಿರೋ ಥಾಟ್ಸ್ನ ಯೋಚನೆ ಮಾಡೋದಿಲ್ಲ, ಮತ್ತು ನೀವು ಇಡೀ ದಿನ ಒಂದು ಗುಡ್ ಥಾಟ್ ಜೊತೆಗೆ ನಡೀತೀರ. ನೀವು ಮೆಡಿಟೇಷನ್ ಮಾಡ್ತಾ ಒಂದು ಗುಡ್ ಥಾಟ್ ಫೀಲಿಂಗ್ನ ಜ್ಞಾಪನೆ ಮಾಡ್ಕೊಬೋದು. ಈ ಗುಡ್ ಥಾಟ್ ಫೀಲಿಂಗ್ ನೀವು ಕಂಟಿನ್ಯೂಸ್ ಆಗಿ ಇಡೀ ದಿವಸ ಕ್ಯಾರಿ ಮಾಡ್ಬೋದು. ಹಾಲಿವುಡ್ ಆ್ಯಕ್ಟರ್ ಟೋನಿ ರಾಬನ್ ಕೂಡ ಇದೇ ಥರ ಮೆಡಿಟೇಷನ್ ಮಾಡೋದು. ಅವರೊಂದು ಗುಡ್ ಥಾಟ್ ಫೀಲಿಂಗ್ನ, ಎಮೋಷನ್ನ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಯೋಚನೆ ಮಾಡಿ ಇಡೀ ದಿವಸ ಅದರಲ್ಲೇ ಕೆಲಸ ಮಾಡ್ತಿರ್ತಾರೆ. ನಂಬರ್ 7, ಕನ್ಸಿಸ್ಟೆನ್ಸಿ. ನೀವು ಸಕ್ಸಸ್ನ ಅಚೀವ್ ಮಾಡೋದಕ್ಕೆ ಇದು ಮ್ಯಾಟ್ರ್ ಆಗಲ್ಲ ನಿಮಗೆ ಎಷ್ಟು ಗೊತ್ತು ಮತ್ತು ಎಷ್ಟು ನಾಲೆಜ್ ಇದೆ ಅನ್ನೋದು. ಅದ್ರ ಬದಲಾಗಿ ನಿಮಗೆ ಎಷ್ಟು ಗೊತ್ತಿದ್ಯೋ ಅಷ್ಟ್ರ ಜೊತೆಗೇನೆ ಆ್ಯಕ್ಷನ್ ತೊಗೊಳೋದು ತುಂಬಾ ಮುಖ್ಯ. ಹೋಗ್ತಾ ಹೋಗ್ತಾ ನಿಮಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಸಿಗುತ್ತೆ. ಮತ್ತು ಒಂದು ಸತಿ ಆ್ಯಕ್ಷನ್ ತಗೊಂಡ್ರೆ ಏನೂ ಆಗೋದಿಲ್ಲ. ಪದೇ ದಿನವಾಗ್ಲೂ ಒಂದೊಂದು ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಕನ್ಸಿಸ್ಟೆನ್ಸಿಯಾಗಿ ಆ್ಯಕ್ಷನ್ ತಗೊಳ್ಬೇಕು. ಅರ್ನಾಲ್ಡ್ಸ್ ಅವ್ರು ಹೇಳ್ತಾರೆ, ನಾನು ಬರೀ ಬಾಡಿ ಬಿಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ನಾಲೆಜ್ನ ಗೇನ್ ಮಾಡೋಕ್ಕಿಂತ ಅದು ಸ್ವಲ್ಪ ನಾಲೆಜ್ನ ಗೇನ್ ಮಾಡಿ ಅದಕ್ಕೆ ಆ್ಯಕ್ಷನಾಗಿ ಕನ್ವರ್ಟ್ ಮಾಡಿದ್ದಕ್ಕೆ ನಾನು ಸಕ್ಸಸ್ಫುಲ್ ಆದೆ ಅಂತ ಹೇಳ್ತಾರೆ. ಅವರು ಪ್ರತಿದಿನ 3 ಇಂದ 4 ಅವರ್ ಜಿಮ್ ಮಾಡ್ತಿದ್ರು. ಅದಕ್ಕೋಸ್ಕರನೇ ಅವರು ಫಾರಿನ್ನ ಬೆಸ್ಟ್ ಬಾಡಿ ಬಿಲ್ಡರ್ ಕಾಂಪಿಟೇಷನ್ ಗೆದ್ರು. ನೀವು ಏನಾದ್ರು ಸಕ್ಸಸ್ಸಿಗೆ ಒಂದು ಸೀಕ್ರೆಟ್ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಒಂದು ಸೀಕ್ರೆಟ್, ಅದು ಡಿಸಿಪ್ಲಿನು ಮತ್ತು ಕನ್ಸಿಸ್ಟೆನ್ಸಿ ಮಾತ್ರ. ನೀವು ಪ್ರತಿದಿನ ನಿಮಗೆ ಬೇಕಾಗಿರೋ ಕೆಲಸ, ಅಂದರೆ ಇಂಪಾರ್ಟೆಂಟ್ ಕೆಲಸನ ಒಂದು ದಿವಸನೂ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ಅದು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗಿ ಕೊನೆಗೆ ಒಂದು ಲೆವೆಲಿಗೆ ತಲುಪಿ ಸಕ್ಸಸ್ಸಿಗೆ ಮುಟ್ಟುತ್ತೆ.